ಅದು ಅವ್ರವ್ರ ಇಷ್ಟ ಪರ್ಸ್ನಲ್ ಅಲ್ಲೇನೆ. ನಮ್ಮ ಮಮ್ಮಿ ಮಾತು ಕೇಳಲ್ಲ, ನಮ್ಮ ಅಕ್ಕನ ಮಾತು ಕೇಳಲ್ಲ, ಯಾರೋ ಅಂತ ಕೇಳ್ತೀನ ಕೇಳಲ್ಲ. ನೋಡಿ ಹೆಂಗ್ ಬರ್ತಾಳೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ಬೆಳಗ್ಗೆನೇ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ತುಂಬಾ ಕೆಲಸ ಇದೆ ಇವತ್ತು, ಹಾಗಾಗಿ ಬೇಗ ಎದ್ದು ಬಟ್ಟೆಗಳೆಲ್ಲ ಫಿನಿಷ್ ಮಾಡಿಬಿಟ್ಟು ರಾತ್ರಿನೇ ಎಲ್ಲ ಮಿಷಿನ್ಗೆ ಹಾಕಿ ಮಲ್ಕೊಬಿಟ್ಟಿರ್ತೀನಿ. ಸೊ ದಟ್ ಬೆಳಗ್ಗೆ ಎದ್ದು ಟಕ ಟಕ ಅಂತ ಒಣಗಾಕ್ತಾರೆ. ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲು, ನಾವಂತೂ ಆಚೆ ಹೋಗೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಸುಡ ಬಿಸಿಲಾಗ್ಬಿಟ್ಟಿದೆ. ಈ ಟೈಮ್ ಯಾವಾಗ ಮುಗಿಯುತ್ತೋ ಅಂತ ಅನಿಸ್ಬಿಟ್ಟಿದೆ ನನಗಂತೂ. ಏನಪ್ಪ ಒಂಚೂರು ಆಚೆ ಹೋದರೆ ಸಾಕು, ನನ್ನ ಸ್ಕಿನ್ ಅಂತೂ ಹಂಗೆ ಸುಟ್ಟಿ ಭಸ್ಮ ಆಗಿಬಿಡುತ್ತೆ, ಫುಲ್ ಟ್ಯಾನ್ ಆಗಿಬಿಡುತ್ತೆ ನನಗಂತೂ. ಆ ಟ್ಯಾನ್ ಆದಮೇಲಂತೂ ಹೋಗೋದೇ ಇಲ್ಲ, ಅಷ್ಟು ವಿಪರೀತ ಟ್ಯಾನ್ ಆಗಿಬಿಡುತ್ತೆ ನನಗೆ. ಬೇಗ ಫ್ಯೂ ಸೆಕೆಂಡ್ಸಲ್ಲಿ ಟ್ಯಾನ್ ಆಗಿಬಿಡುತ್ತೆ. ಸನ್ಸ್ಕ್ರೀನ್ಸ್ ಎಲ್ಲ ಎಷ್ಟು ಯೂಸ್ ಮಾಡಿದ್ರೂ ಕೂಡ ನನ್ನ ಸ್ಕಿನ್ನೇ ತುಂಬ ಡೆಲಿಕೇಟ್ ಅಂದರೆ ಡೆಲಿಕೇಟ್ ನನ್ನ ಸ್ಕಿನ್ನು. ಆ್ಯಂಡ್ ನಮ್ಮ ಮಮ್ಮಿ ಮನೆಗೆ ಹೋಗಿದ್ರಿ, ನಮ್ಮ ಮಮ್ಮಿ ಮನೇಲಿ ಪೂಜೆ ಇತ್ತು, ಹಾಗಾಗಿ ಹೋಗಿ ರಂಗೋಲಿ ಎಲ್ಲ ಹಾಕ್ಬಿಟ್ಟು, ನಂಗೆ ರಂಗೋಲಿ ಹಾಕೋದಂದರೆ ತುಂಬಾ ಇಷ್ಟ. ಜಾಸ್ತಿ ನಾನು ಹೇಳೋಕ್ಕೆ ಆಗಲ್ಲ, ಚಿಕ್ಕ ಹುಡುಗಿಯಿಂದನೂ ನಂಗೆ ತುಂಬ ಇಷ್ಟ. ಈಗಿನ ಟೈಮಲ್ಲಂತೂ ಮಕ್ಕಳನ್ನ ಸಾಕೋದೇ ಒಂದು ಚಾಲೆಂಜ್ ಆಗಿರುತ್ತೆ. ಅವುಗಳಿಗೆ ಪ್ರಾಡಕ್ಟ್ಸ್ನ ಸೂಟ್ ಮಾಡೋದಾಗಿರ್ಬೋದು, ಎಲ್ಲನೂ ಕೂಡ ಒಂದು ಚಾಲೆಂಜಿಂಗೆ. ಯಾಕಂತಂದರೆ ನಾನು ನನ್ನ ಮಗಳನ್ನ ಸಾಕಿದ್ದು ಅಷ್ಟು ಕಷ್ಟ ಆಯಿತು. ಈ ಪ್ರಾಡಕ್ಟ್ ಆ ಪ್ರಾಡಕ್ಟ್ ಸರಿ ಇಲ್ಲ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನಾನು ಲವ್ ಲ್ಯಾಪ್ ಮಾಯ್ಶ್ಚರೈಸಿಂಗ್ ಬೇಬಿ ಬಾತಿಂಗ್ ಬಾರ್ ಬಗ್ಗೆ ಹೇಳೋಣ ಅಂತೇಳಿ. ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ಹೇಳ್ಬೇಕಂತಂದರೆ. ಯಾವುದೇ ಸೋಪ್ ಆಗಿರಲಿ, ಮಕ್ಕಳಿಗೆ ನಾವು ಯೂಸ್ ಮಾಡುವಾಗ pH ಲೆವೆಲ್ ಎಷ್ಟಿದೆ ಅನ್ನೋದನ್ನ ನೋಟಿಸ್ ಮಾಡಬೇಕಾಗುತ್ತೆ. 5.5 ಬಂದ್ಬಿಟ್ಟು ಒಂದು ಒಳ್ಳೆ ಅಮೌಂಟ್ ಆಫ್ pH ಲೆವೆಲ್ ಸೋಪಲ್ಲಿರೋವಂಥದ್ದು. ತುಂಬಾ ಡೆಲಿಕೇಟ್ ಸ್ಕಿನ್ ಆಗಿರೋದ್ರಿಂದ ಮಕ್ಕಳ ಸ್ಕಿನ್ನನ್ನು ಸ್ಮೂತ್ ಆ್ಯಂಡ್ ಸಾಫ್ಟಾಗಿ ಇಟ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ಆ್ಯಂಡ್ ತುಂಬಾ ಸೇಫರ್ ಸೈಡ್ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಸೋಪನ್ನು ಬಳಸೋದ್ರಿಂದ ನಮ್ಮ ಮಗು ಸ್ಕಿನ್ ಮೇಲೆ ಜಸ್ಟ್ ಕ್ಲೀನ್ ಮಾಡೋದಲ್ಲದೆ ಡೀಪಾಗಿ ಮಾಯ್ಶ್ಚರೈಸ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಬೇಬಿ ಸ್ಕಿನ್ ತುಂಬಾ ಸಾಫ್ಟ್ ಆ್ಯಂಡ್ ಸಫಲಾಗಿ ಇಟ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ. ಪ್ಯೂರ್ಲಿ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಅಂತ ಮಾಡಿರೋವಂಥದ್ದು. ಇದರಲ್ಲಿರೋ ಇಂಗ್ರೀಡಿಯೆಂಟ್ಸನ್ನು ಕೂಡ ನೋಡಬೇಕಾಗುತ್ತೆ. ಅವಕಾಡೋ ಮತ್ತು ಆಲಿವ್ ಆಯಿಲ್ನ ಬಳಸಿದ್ದಾರೆ. ಆಲಿವ್ ಆಯಿಲ್ ಸ್ಪೆಷಲಿ ತುಂಬಾ ಹೆಲ್ಪ್ ಮಾಡುತ್ತೆ ಮಕ್ಕಳ ಸ್ಕಿನ್ ಇಂಪ್ರೂವ್ಮೆಂಟ್ಗಾಗಿರ್ಬೋದು, ಅವ್ರ ಗ್ರೋತ್ಗಾಗಿರ್ಬೋದು, ಅವರ ಹೆಲ್ತಿ ಸ್ಕಿನ್ನನ್ನು ಮೇಂಟೈನ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ನೀವೇನಾದರೂ ಪ್ರಾಡಕ್ಟ್ನ ತೊಗೋಬೇಕು ಅಂತಿದ್ರೆ ಅಮೆಝಾನ್, ಫ್ಲಿಪ್ಕಾರ್ಟಲ್ಲಿ ಚೆಕ್ ಮಾಡ್ಬೋದು, ಅಥವಾ lovelab.com ಕೂಡ ಚೆಕ್ ಮಾಡ್ಬೋದು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಇವಾಗ ಸ್ಟಾರ್ಟ್ ಮಾಡೋರು ಇವಾಗ ಅವ್ರಿಗೆಲ್ಲ ಪೂಜೆ. ದೀಪು ಬಂದು ಇಲ್ಲಿ ಅಷ್ಟಲ್ದಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಬ್ಯಾಟಿಂಗ್ ಏನು ಇಷ್ಟೇ ಮಾಡ್ತಾ ಇರೋದು. ಅಂದಿ ನಾನು ಇವಾಗ ಎಲ್ಲ ಡುಮ್ಮಿ ಅಂತಾರೆ ನೀನು ಚಾನಲಾಗ. ಯಾರೋ ಒಬ್ಬರು ಇಬ್ಬರು ಅನ್ನೋದಕ್ಕೆಲ್ಲ ಯಾಕೆ ತಲೆ ಕೆಡಿಸ್ಕೊಂತೀಯ? ಅದು ಅವ್ರವ್ರ ಇಷ್ಟ, ಪರ್ಸ್ನಲ್ ಅಲ್ಲೇನೆ. ನಮ್ಮ ಮಮ್ಮಿ ಮಾತು ಕೇಳಲ್ಲ, ನಮ್ಮ ಅಕ್ಕನ ಮಾತು ಕೇಳಲ್ಲ, ಯಾರೋ ಅಂತ ಕೇಳ್ತೀನ ಕೇಳಲ್ಲ. ಅದನ್ನೇನು ತಲೆ ಕೆಡ್ಸ್ಕೊಳೋ ಅವಶ್ಯಕತೆ ಇಲ್ಲ ಅಂತ ನಂಗೆ ಅನ್ನಿಸ್ತಪ್ಪ. ನೀನು ದೊಡ್ಡ ಡುಮ್ಮಿ 200 kg ದಿನ. ಅದೇ ನೋಡಂತ ಡುಮ್ಮಿ ತಾನೆ, ಪರವಾಗಿಲ್ಲ ಅನ್ನೋ ಡುಮ್ಮಿ ತಾನೆ. ಎಲ್ಲ ನಂಗೊಂತು ತಿಕ್ಕು ನೋಡಿ. ನಾವು ಚಿಕ್ಕವರಾಗಬೇಕಾದ್ರೆ ಹಿಂಗೆ ತಿಂತಾ ಇದ್ದಿದ್ದು, ನಂಗೆ ಬಲೆ ಇಷ್ಟ. ಮೊಸರೆಲ್ಲ ಹಾಕ್ಕೊಂಡು ನೋಡಿ ಹೆಂಗೆ ಬರ್ತಾಳೆ. ಒಳ್ಳೊಳ್ಳಿಯಾಗಿ ನಂಗೆ ಮೊಸರು ಅನ್ನೋದು, ಅಯ್ಯೋ ಬೇಳೆ ಸಾರು ಜೊತೆ ಮೊಸರು ಹಾಕೊಂಡು ತಿಂದರೆ ಗಟ್ಟಿ ಮೊಸರು ಹಾಕ್ಕೊಬೇಕು. ಮಜ್ಜಿಗೆ ಗಟ್ಟಿಗೆ ಇತ್ತು, ಅದು ಜಾಸ್ತಿ ಹಾಕ್ಕೊಬಾರ್ದು, ಸ್ವಲ್ಪ ಹಾಕ್ಕೊಬೇಕು. ಸುಮ್ಮನೆ ಆ ಫ್ಲೇವರ್ ಅನ್ಬೇಕು ಅಲ್ಲ. ಮೊಸರು ಗುಟ್ಕ ಅಂತ ಅವರೆಲ್ಲ ಇವ್ರ ಮನೇಲೆಲ್ಲ ಹಿಂಗೆ ಚೌಟಲ್ಲಿ ಎತ್ಕೊಂಡು ನಮ್ಮ ಶುಕ್ಕಿನೂ ಕತ್ಕೊಂಡ್ಬಿಟ್ಟಿದ್ದಾಳೆ. ಹಂಗೆ ಮಗೋದು ಬಂದಿನಿ ಅವಳು ಕಲ್ತಿರೋದು. ನಾನು ನೀಟಾಗಿ ಕಾಣಿಸ್ತಾ ಇದ್ದೀನ ನೋಡಲ್ಲಿಂದ. ನೀನಂತ ತಿಕ್ಕು. 3 ತುತ್ತು ತಿಕ್ಕಿದ್ದೆ, ಎಲ್ಲ ಬಟ್ಲೆಲ್ಲ ಖಾಲಿ ಆಗೋಯ್ತು. ಅಲ್ಲಿನ ಕುಕ್ಕರ್ ತುಂಬ ಅನ್ನ ಆಯ್ತು, ಇನ್ನೊಂದ್ಸತಿ ಹಾಕ್ಕೊಂತೀನಿ. ಅದು ಫಸ್ಟ್ ಸರಿ ಕಲಿಸ್ದಂಗೆ ಬರಲ್ಲ, ಸೆಕೆಂಡ್ ಸರಿ ಕಲಿಸಿದ್ರೆ. ಇನ್ನೊಂದು ತಿಕ್ಕು ಹೋಗ್ತೀನಿ. ಇನ್ನೊಂದು ತಿಕ್ಕೊಡು. ತಿಂದುಬಿಟ್ಟು ಬಂದೋಳೆ ಆತ ಇಲ್ಲ ನಂಗೆ ಅದು ನೋಡ್ಬಿಟ್ಟು. ಅಲ್ಲ ಹಿಂಗೆ ಯಾರನ್ನ ಹೊರಿಸ್ತಾರ? ಅಲ್ಲ ಸೋರಿ ತಿಂಗ್ ಬರ್ತೆ. ಲತಮ್ನ ಹೆಂಗೆ ಗೊತ್ತಾ ತಿನ್ಸೋದು?
ನಾನು ಎಷ್ಟು ಸರಿ ನೋಡಿದ್ದೀನಿ. ನೀನು ಯಾಕತ್ತೆ ಅಂತೆ ತಿನ್ಸವಾಗ ಅಂದರೆ ಅದೇನೋ ಇವಳು ಎಲ್ಲ ತಿನ್ಕೊಂಬಿಡಂಗೋಳೆ. ಓಕೆ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಗೈಸ್ ಓಕೆ ಗೈಸ್ ಬಾಯ್. ಓಕೆ ಗೈಸ್ ಬಾಯ್. ರಂಶುಕಿ ಹಾಯ್ ಗೈಸ್. ನೋಡು सरस्वत्यै नमः. गुरुर्ब्रह्मा गुरुर्विष्णुः गुरुर्देवो महेश्वरः. गुरुसाक्षात् परं ब्रह्म तस्मै श्रीगुरवे नमः. गुरुवे सर्वलोकानां विषये भवरोगिणां निधये सर्वविद्यानां. ನಮಗೆ ಒಂದು ಅಭ್ಯಾಸ ಮಾಡಿಸಿದ್ದಾರೆ ನಮ್ಮ ಮಮ್ಮಿ, ಏನು ಅಂತಂದರೆ ದೇವರನ್ನ ನಂಬೋದು ವಿಚಾರವಾಗಿ. ನಮ್ಮ ಚಿಕ್ಕ ಮಕ್ಕಳಿಂದನೂ ನಮಗೆ ಇದನ್ನು ತಲೆಗೆ ತುಂಬಿ ನಮಗೆ ಅದೇನೋ ಪೂಜೆ ಎಲ್ಲ ಮಾಡಿಸಿದಾಗ 100% ಒಂದು ಪಾಸಿಟಿವ್ ವೈಬ್ ಆಗಿದೆ. ಅದು ಆಗುತ್ತೆ ಅಲ್ಲ, ಆಗಿದೆ. ಅದನ್ನು ನಂಬಬೇಕು. ನಮ್ಮ ಮನಸ್ಸು ಒಳಗಡೆಯಿಂದ ಸಂಪೂರ್ಣವಾಗಿ ನಂಬಬೇಕಾಗತ್ತೆ ಅಷ್ಟೇ. ನನಗಂತೂ ಈ ಪೂಜೆ ವಿಚಾರ ಅದು ಇದು ಎಲ್ಲ ಬಂದಾಗ ಸಿಕ್ಕಾಪಟ್ಟೆ ನಂಬಿಕೆ ಇದೆ ನನಗೆ. ಯಾವುದೇ ಕಾರಣಕ್ಕೂ ನಾನು ಈ ವಿಚಾರವಾಗಿ ಅನುಮಾನ ಅನ್ನೋದೇ ನನ್ನ ತಲೆಯಲ್ಲಿಲ್ಲ. ಅಷ್ಟು ಪಾಸಿಟಿವಿಟಿ ನಮಗೆ ನಡೆದಿದೆ. ಆ್ಯಂಡ್ ಈ ಪೂಜೆ ಏನಕ್ಕೆ ಮಾಡಿಸ್ತಿದ್ದೀವಿ ಅಂದರೆ ಸ್ವಲ್ಪ ಹೆಲ್ತ್ ಇಶ್ಯೂಸಿಂದ ಇದನ್ನು ಮಾಡಿಸಿದ್ದೀವಿ. ನಮ್ಮ ಮಮ್ಮಿಗೆ ಸ್ವಲ್ಪ ಸುಸ್ತಾಗೋದು, ಟಯರ್ಡ್ ಆಗೋದು, ಕೆಲಸ ಮಾಡಿದ್ರೆ ಈ ಥರ ಎಲ್ಲ ಆಗ್ತಿತ್ತು. ಆ್ಯಂಡ್ ಹಾಗಾಗಿ ಒಂದು ಹೆಲ್ತ್ ವಿಚಾರವಾಗಿ ಎಲ್ಲ ಮನೆಯಲ್ಲಿರೋರಿಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಈ ಪೂಜೆ ಅಷ್ಟೇ ಮಾಡಿಸಿದ್ದು. ಆ್ಯಂಡ್ ನಮಗೆ ಎಷ್ಟು ಪಾಸಿಟಿವ್ ವೈಬ್ ಕಾಣಿಸ್ತು ಅಂತಂದರೆ ನಮಗೆ ತುಂಬ ಚೆನ್ನಾಗಿ ಅನಿಸುತ್ತೆ. ಅದು ಹೇಳೋಕ್ಕೆ ಆಗಲ್ಲ. ಈ ಅಭ್ಯಾಸ ಮಾಡ್ಕೊಂಡಿರೋರಿಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಆ್ಯಂಡ್ ಪೇಂಟ್ ಆದಮೇಲೆ, ನಮ್ಮ ಮನೆಯಲ್ಲಿ ಪೇಂಟ್ ಆದಮೇಲೆ ಇದು ಸೆಕೆಂಡ್ ಹೋಮ ಅಂತ ಅನಿಸುತ್ತೆ. ಬಟ್ ಆದರೆ ಇದು ತುಂಬಾ ದೊಡ್ಡ ಹೋಮ ಆಗಿತ್ತು. ಇದನ್ನು ಮುಗಿಸೋಷ್ಟರಲ್ಲಿ ತುಂಬ ಹೊಗೆ ಬಂದು ಮನೆಯೆಲ್ಲ ಫುಲ್ಲು ಹೊಗೆ ಆಗ್ಬಿಟ್ಟಿತ್ತು. ನಮ್ಮ ಮಮ್ಮಿ ಕೂತ್ಕೊಂಡಿರಲಿಲ್ಲ. ನನ್ನನ್ನು ಮತ್ತು ನಮ್ಮ ಮಕ್ಕಳನ್ನೇ ಕೂತ್ಕೊಂಡು ತಾಯಿಗೋಸ್ಕರ ಮಾಡ್ಬೋದು, ನಿಮಗೋಸ್ಕರನೂ ಮಾಡ್ಕೋಬೋದು. ಇದೇ ಅವ್ರಿಗೆ ಇವ್ರಿಗೆ ಅಂತೇನಿಲ್ಲ, ಯಾರೆಲ್ಲ ಮಾಡ್ತಾರೋ ಅವ್ರಿಗೆಲ್ಲರಿಗೂ ಒಳ್ಳೆಯದಾಗತ್ತೆ ಅಂತ ಹೇಳಿದ್ರು. ಸರಿ ಆಯಿತು, ನಮ್ಮ ಮಮ್ಮಿ ಇಟ್ಕೊಂಡು ನೀವೇ ಕೂತ್ಕೊಳ್ರಿ ಅಂತ ಹೇಳ್ಬಿಟ್ಟು ನಾನು ಕೂತ್ಕೊಂಡಿದ್ದೆ. ದೀಪ್ತಿ ಜಾಸ್ತಿ ಹೋಗಿ ಆಗ್ಬಿಡ್ತು ಅಂತ ಹೇಳಿಬಿಟ್ಟು ಅವಳು ಸ್ವಲ್ಪ ಹೊತ್ತು ಆಚೆ ಹೋಗ್ಬಿಟ್ಟು ಬರ್ತೀನಿ ಅಂದ್ಬಿಟ್ಟು ಆಚೆ ನಿಂತ್ಕೊಂಡಿದ್ಲು. ನಾನು ಎದ್ದೇಳಂಗಿರಲಿಲ್ಲ, ಕಂಟಿನ್ಯೂಸ್ ಆಗಿ ಮಾಡಬೇಕಾಗಿತ್ತು. ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಮಾಡ್ತಿದ್ದೆ. ಈ ಪೂಜೆ ಇದೆಯಲ್ಲ, ಸೀರಿಯಸ್ಲಿ ನಾನು ಹೇಳ್ತಿರೋದು, ಇದ್ರ ಬಗ್ಗೆ ಗೊತ್ತಿರೋರಿಗೆ ತುಂಬಾ ಪಾಸಿಟಿವಿಟಿ ಕಂಡು ಬರುತ್ತೆ. ನನಗಂತೂ ಇದ್ರ ಬಗ್ಗೆ ಏನು ಎಕ್ಸ್ಪ್ಲೈನ್ ಮಾಡಬೇಕಂತ ಗೊತ್ತಾಗ್ತಿಲ್ಲ ನನಗೆ. ವ್ಲಾಗ್ ಮಾಡಿಬಿಟ್ಟಿದ್ದೀನಿ, ಬಟ್ ಆದರೆ ನನಗೆ ಇದ್ರ ಬಗ್ಗೆ ಬ್ರೀಫಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡೋಷ್ಟು ಟೈಮ್ ಇಲ್ಲ. ಇದರಲ್ಲಿ ಗೊತ್ತಿರುತ್ತೆ, ಪೇರೆಂಟ್ಸ್ ಅವ್ರ ಮಕ್ಕಳಿಗೆ ಅಭ್ಯಾಸ ಮಾಡಿಸಿದ್ರೆ ಅದ್ರ ಬಗ್ಗೆ 100% ಗೊತ್ತಿರುತ್ತೆ. ಇದ್ರ ಪೂಜೆ ಫಲ ಏನಿರುತ್ತೆ, ಏನು ಕತೆ, ಪ್ರತಿಯೊಂದೂ ಕೂಡ. ಇದು ಅಷ್ಟು ಬೇಗ ಎಕ್ಸ್ಪ್ಲೈನ್ ಮಾಡೋವಂಥ ವಿಚಾರ ಅಂತೂ ಖಂಡಿತ ಅಲ್ಲ. 1.5 ಅವರ್ 2 ಅವರ್ ಆಯಿತು ಅಂತ ಅನಿಸುತ್ತೆ ಪೂಜೆ ಎಲ್ಲ ಸ್ಟಾರ್ಟ್ ಆಗಿ. ಕಂಪ್ಲೀಟ್ ಆಗೋಷ್ಟರಲ್ಲಿ ಮುಗೀತು. ಲಾಸ್ಟಲ್ಲಿ ಇದನ್ನೆಲ್ಲ ಒಳಗಡೆ ಹಾಕ್ಬಿಟ್ಟು ಅದನ್ನು ಬೂದಿನ ನಮಗೆ ಬಟ್ಟಿಟ್ಕೊಳಕ್ಕೆ ಕೊಡ್ತಾರಲ್ಲ, ಅದಕ್ಕೋಸ್ಕರ ಇದನ್ನು ಹಾಕಬೇಕಂತೆ ಸಂಪೂರ್ಣ ಮಾಡೋಕ್ಕೆ. ಹೋಮ ಎಲ್ಲ ಕಂಪ್ಲೀಟ್ ಆಯಿತು. ಒಂದು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಶುಕಿ ಮಲಗಿಸಿ, ಆಲ್ರೆಡಿ ಮಲಗಿದ್ಲು. ಮಮ್ಮ ಅಂತ ಹೇಳಿದ್ಲು. ಹೋಗಿ ಮಲಗಿಸ್ಬಿಟ್ಟು ಬರೋಷ್ಟರಲ್ಲಿ ನಮ್ಮ ದೀಪ್ತಿ ಆಲ್ರೆಡಿ ಪ್ರಸಾದ ಮಾಡಿಬಿಟ್ಟವಳೆ. ಬೆಳ್ಳು ಕಾಣಿಸ್ತಿದೆಯಾ? ಇರೋದೇ ಬೆಲ್ಲ. ಓಹೋ, ಈ ಕಲರ್ ಹಂಗೈತೆ ನಿನ್ನ ಡ್ರೆಸ್ಸು. ಏನು ನಿನ್ನ ಶರ್ಟು ಒಂದೇ ಕಲರು, ಪಾತ್ರೆಗಳು ಒಂದೇ ಕಲರು, ಎಲ್ಲ ಸೇಮ್ ಮ್ಯಾಚಿಂಗ್. ಎಲ್ಲ ಹೆಂಗೈತೆ ಸಿಹಿ ಪೊಂಗಲ್ ನೋಡೋಣ. ಬಿಸಿ ಆಯ್ತದು, ಘಮ 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 ಅಂತಿದೆ. ಸಿಹಿ ಪೊಂಗಲ್, ಸ್ವಾಮಿ ಪ್ರಸಾದ. ಅದೇನು ಇಷ್ಟು ತಪ್ಪಲೆ ಇಷ್ಟೆಷ್ಟು ಕಾಣಿಸ್ತೈತೆ? ಏನೋ ಗೊತ್ತಿಲ್ಲ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಮಾಡಿದೆ ನಮ್ಮ ಮಗು, ಬಂಗಾರಿ ತಲ್ಲಿ. ಇಲ್ಲಿ ನೋಡಿ, ಟೀಗಳೆಲ್ಲ ಕಾಯಿಸಿ ಇಕ್ಕದೆ ಮಗು. ಟೀ ಎಲ್ಲ ಕಾಯಿಸಿ ಇಟ್ಟಿದ್ದಾಳೆ. ಇವಾಗ ಏನಿದ್ರು ಟೀ ಕೊಡ್ಬೇಕಂತೆ, ರಶ್ಮಿಗೆ ಟೀ ಬೇಕಂತೆ, ಕೊಟ್ಬಿಟ್ಟು ಬಂದ್ಬಿಡೋಣ. ಕೆನೆ ಕಟ್ಟು ಹೋಗಿರೋ ಟೀ ಕೊಡ್ತಾವಳೆ. ಹಿಂದರೆ ರಶ್ಮಿ
ನೀವು ಮಿನಿಸ್ಟ್ರಿಗೆ ಇಲ್ಲಿ ಹಾಸಿಗೆ ಮೇಲೆ ಬೆಡ್ ಕಾಪಿ ಕೊಡಬೇಕು. ಬಿಚ್ಚಿ ಇಲ್ಲ ಎದ್ದು ಬಾ. ಬಿಚ್ಚಿ ಆಗ ಇಲ್ಲಿ ಯಾವುದೈತೆ ಬಾರೇ ತಿನ್ನೋಣ. ಬೆಳಗ್ಗೆ ಅರ್ಜೆಂಟಲ್ಲಿ ನಮ್ಮ ಮಮ್ಮಿ ಊಟನೇ ಮಾಡಿರಲಿಲ್ಲ. ನಾನು ಮಧ್ಯಾಹ್ನ ದೋಸೆ ಮಾಡಿ ಚಟ್ನಿ ಮಾಡಿಕೊಟ್ಟೆ. ನನಗೂ ಹೊಟ್ಟೆ ಹಸಿತಿತ್ತು, ಎಲ್ಲರೂ ದೋಸೆ ಮಾಡಿಕೊಂಡು ತಿಂದ್ವಿ. ಹೊಟ್ಟೆ ಹಸಿತಿತ್ತು, ದೋಸೆ ಎಲ್ಲ ಕರ್ಗೋಯ್ತು. ಅದಕ್ಕೆ ಒಂದು ಸ್ವಲ್ಪ ಸುಖಗಳನ್ನ ತರಿಸ್ತ್ರಿ ತಿನ್ನೋಣ ಅಂಥೇಳಿ ತಿಂತಾ ಇದ್ದೀವಿ. ಚೆನ್ನಾಗಿ ಏನಿಲ್ಲ, ಚೆನ್ನಾಗೈತೆ, ಪರವಾಗಿಲ್ಲ, ಓಕೆ. ತಿನ್ಬೋದು. ಇವರಿಬ್ರು ನೋಡ್ರಿ, ಇವರಿಬ್ರದ್ದು ಇನ್ನೇನು ಕೆಲಸ ಇಲ್ಲ. ಹಾಯ್ ಫ್ರೆಂಡ್ಸ್, ಪೂಜೆ ಎಲ್ಲ ಮುಗೀತು ನಮ್ಮ ಮನೇಲಿ. ಹಾಂ ಆಗೋಯ್ತಾ? ಏನಂಗಂದ್ರೆ ಅಲ್ಲ, ಹೊಗೆನಾ ಹೊಗೆ ತುಂಬೋಗಿತ್ತು. ಗೊಬ್ಬರ ಹಾಕೊಂಡ್ ಮಲ್ಕೊಂಬಿಟ್ಟ ಹೊಗೆಕ. ನೋಡು, ಬೆಡ್ಶೀಟ್ ಹಿಂಗ್ ಹಾಕೊಂಡ್ ಮಲ್ಕೊಂಬಿಟ್ಲಂತೆ ಹೊಗೆಗೆ. ಆಮೇಲೆ ಎದ್ಬಿಟ್ಟು ಬೂವ ತಿಂದೆ ಫ್ರೆಂಡ್ಸ್. ಇವಾಗ ಪಿಸ್ತಾ ಎತ್ಕೊಂಡು ಬಾಯಲ್ಲಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಮಮ್ಮ ಗೋಲ್ಗಪ್ಪ ತಂದಿದ್ದಾರೆ ಫ್ರೆಂಡ್ಸ್, ತಿಂತೀನಿ ಫ್ರೆಂಡ್ಸ್. ಓಕೆ ಬಾಯ್ ಅನ್ನು. ಟಾಟಾ, ಲವ್ ಯು ಆಲ್. ನಮ್ಮ ಮಮ್ಮಿಗೂ ಮನೆಗೆ ಹೋಗೋದಷ್ಟೇ ನಾನು. ಬಟ್ ಆದರೆ ಒಂದು ವಾರ ಇದ್ದೆ ಕರೆಕ್ಟಾಗಿ, ಶನಿವಾರದಿಂದ ಶನಿವಾರಕ್ಕೆ. ಫುಲ್ ವೀಕು ಕೂಡ ನನಗೆ ಮೇಕಪ್ ಅಂತಲೇ ಹೋಗಿ ಬಂದು ರೆಸ್ಟ್ ಮಾಡೋದೇ ಸರಿ ಹೋಗ್ತಿತ್ತು. ಇವಳು ನನ್ನ PUC ಫ್ರೆಂಡ್ ಮೇಘನಾ ಅಂಥೇಳಿ, ನಾನು ಇವಳು ಮತ್ತು ಸಂಗೀತ ಮತ್ತು ಪದ್ಮಜ, ನಾವು 4 ಜನ ಸಿಕ್ಕಾಬಡನೆ ಜೆಲ್ ಆಗ್ತಿದ್ವಿ. ತುಂಬ ಮಾತಾಡ್ತಿದ್ವಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ 4 ಜನ ಸ್ಲ್ಯಾಂಗ್ಸು ಮತ್ತು ಥಿಂಕಿಂಗು ಎಲ್ಲ ಒಂದೇ ಇರ್ತಿತ್ತು. ಆ್ಯಂಡ್ ತುಂಬ ಚೆನ್ನಾಗಿ ಮಾತಾಡ್ಕೊಂಡು ಹರಟೆ ಹೊಡ್ಕೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಆ್ಯಕ್ಚುಲಿ ಫಸ್ಟ್ PUC ಮತ್ತು ಸೆಕೆಂಡ್ PUC. ಇವಳು ನನ್ನ ಫ್ರೆಂಡು, PUC ಫ್ರೆಂಡ್. ಆಲ್ಮೋಸ್ಟ್ ಇವಾಗ PUC ಮುಗಿದು ಇನ್ನೇನು 10 ಇಯರ್ಸ್, 8 to 10 ಇಯರ್ಸ್ ಆಗ್ತಾ ಬಂತು. ಆವಾಗಲಿಂದ ಗೊತ್ತು ಇವಳು ನನಗೆ. ಆ್ಯಂಡ್ ಮೇಕಪ್ ಅವ್ರ ಮಗಂದು ನಾಮಕರಣ ಇತ್ತು, ಹಾಗಾಗಿ ಮೇಕಪ್ ಮಾಡೋಕ್ಕೆ ಹೋಗಿದ್ದೆ. ಇದು ಅವ್ರ ಅಕ್ಕ ಮಗಳು. ಇವಳಂತೂ ತುಂಟಿ, ಮೇಕಪ್ ಮಾಡಿಸ್ಕೊಳ್ಳೋದ್ರಲ್ಲಿ ಮಾತ್ರ ಸೈಲೆಂಟಾಗಿರ್ತಾಳೆ. ಅವ್ರ ಮೊಮ್ಮಂಗೆ ಒಂಥರ ಟಾರ್ಚರ್. ಮಕ್ಕಳೇ ಹಾಗೆ. ನನ್ನ ಮಗಳಂತೂ ಕೇಳೇಬೇಡಿ. ಎಲ್ಲರನ್ನೂ ನೋಡಿದಾಗ ನಂಗೆ ಕಾಮನ್ ಅನಿಸ್ಬಿಡುತ್ತೆ, ಮಕ್ಕಳೇ ಹಿಂಗೆ ಅಂತ ಅಂದ್ಬಿಟ್ಟು. 8:30 ಆಯಿತು ಟೈಮ್. 8:30 ಆಯಿತು. ಹೋಗೋಷ್ಟರಲ್ಲೇ ಒಂದು 8:45 ಆಗುತ್ತೆ. 8:45 ಆಗ್ಬಿಡುತ್ತೆ. ಮೇಕಪ್ಪಿಂದ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ದೀಪುಗೆ ಏನೋ ಕಣ್ಣು ಇನ್ಫೆಕ್ಷನ್ ಥರ ಏನೋ ನೋವುತ್ತಿದೆ, ತಲೆನೋವುತ್ತಿದೆ, ಹಾಗೆ ಹಿಂಗೆ ಹೇಳ್ತಾ ಇದ್ಲು. ಸರಿ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು, ನಮ್ಮ ಮಮ್ಮಿಗೂ ಕಾಣಿಸ್ತಾ ಇಲ್ಲ ನನಗೆ ದೂರದ್ದು ಅಂತೆಲ್ಲ ಹೇಳ್ತಿದ್ರು. ಸರಿ ಇಬ್ರೂ ಡ್ರಾಪ್ಸ್ ಹಾಕ್ಬಿಟ್ರೆ ಕಣ್ಣು ಕಾಣಿಸಲ್ವಲ್ಲ ಆಮೇಲೆ ಲಾಸ್ಟಲ್ಲಿ, ಹಂಗಾಗಿ ನಾನು ಗಾಡಿಯನ್ನು ಹೋಗ್ತಾ ಇದ್ದೀನಿ ಕರ್ಕೊಂಬರಕ್ಕೆ ಅವ್ರನ್ನ. ಗಸಗಸೆ, ಬರೀ ಗಸಗಸೆ ತಿನ್ನೋಳಿ ಇವಳು. ಬೇದಿಕಾಯಿ. ಏನು ಕಾಯಿ? ಬೇದಿಕಾಯಿ. ಏನ್ ಯಾರು ಬೇದಿ ಹೋಗೋದೇ ಇಲ್ಲ. ಹೋಗ್ತಾರೆ, ನೀನು ಹೋಗಲ್ಲ. ಬೇದಿ ಕಕ್ಕ ಇಸ್ ಕಾಮನ್ ಗೈಸ್. ಏಯ್ ಡ್ರಾಪ್ಸ್ ಹಾಕಿದ್ದು ಆಲ್ಮೋಸ್ಟ್ ಒಂದು 45 ಮಿನಿಟ್ಸ್ ವೇಟ್ ಮಾಡಿಬಿಟ್ಟು ಮನೆಗೆ ಬಂದು ಹೊಟ್ಟೆ ಸಿಕ್ಕಾಪಟ್ಟೆ ಹಸಿತಿತ್ತು. ನಮ್ಮ ಅಜ್ಜಿ ಮನೆಯಲ್ಲಿ ಬಸ್ಸಾರು ಮುದ್ದೆ ಮಾಡಿದ್ರು, ಚೆನ್ನಾಗಿ ತಿಂದ್ಬಿಟ್ಟು ಮಲ್ಕೊಂಡ್ವಿ. ಇವತ್ತು ನಾನು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಬರೋಕ್ಕೆ ಒಂದು ಲೈಕ್ ಕೊಡಿ. ಟಾಟಾ, ಬಾಯ್.